ರಾಜ್ಯಾದ್ಯಂತ ಇವತ್ತಿನಿಂದ ಈ ಬಸ್ ಪ್ರಯಾಣಿಕರಿಗೆ ಅಸಲಿ ಬರೆಯ ಅನುಭವ ಆಗ್ತಾ ಇದೆ. ಯಾಕಂತಂದ್ರೆ 15% ಬಸ್ ದರವನ್ನ ಏರಿಕೆ ಮಾಡಲಾಗಿತ್ತು. ಅದರ ಪರಿಷ್ಕೃತ ದರ ಇವತ್ತಿನಿಂದ ಜಾರಿ ಆಗಿದೆ ಅಂತಾನೆ ನಿನ್ನೆ ಮಧ್ಯರಾತ್ರಿಯಿಂದನೇ ಬಹುತೇಕ ಎಲ್ಲ ಕಡೆ ಜಾರಿ ಆಗಿದೆ. ನಾನು ಮೊದಲೇ ಹೇಳಿದಾಗೆ ಈ ದರ ಏರಿಕೆ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಪೈಪೋಟಿಗೆ ಬಿದ್ದಂತ ರೀತಿಯಾಗಿ ವರ್ತಿಸ್ತಾ ಇರುವಂತದ್ದು ಜನಸಾಮಾನ್ಯರಿಗೆ ಬರೆ ಹಾಕ್ತಾ ಇರುವಂತ ರೀತಿಯಾಗಿದೆ. ಅದರಲ್ಲೂ ರಾಜ್ಯ ಸರ್ಕಾರವನ್ನ ಈ ದರ ಏರಿಕೆ ವಿಚಾರ ಪ್ರಶ್ನೆ ಮಾಡಿದಾಗ, ಟಿಕೆಟ್ ದರ ಏರಿಕೆ ವಿಚಾರ ಪ್ರಶ್ನೆ ಮಾಡಿದಾಗ ಗ್ಯಾರಂಟಿಯ ಸಬೂಬನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಆಲ್ರೆಡಿ ಎಲ್ಲ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ, ಉಳಿದಂತವ್ರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೌದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಮಹಿಳೆಯರು, ಬಹಳಷ್ಟು ಮಂದಿ ಮಹಿಳೆಯರು ನಿಮ್ಗೆ ಗ್ಯಾರಂಟಿನೂ ಬೇಡ ಫ್ರೀನೂ ಬೇಡ, ಯಥಾಸ್ಥಿತಿಯಲ್ಲಿ ಇತ್ತಂತ ರೀತಿಯಾದಂತ ದರವನ್ನೇ ನಿಗದಿಪಡಿಸಿ ಈ ಗ್ಯಾರಂಟಿ ವಿಚಾರವಾಗಿನೇ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇರುವಂತದ್ದ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ರೆ, ಪುರುಷರಂತೂ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಮೇಲೆ ಯಥೇಚ್ಛವಾಗಿ ಈ ರೀತಿ ದರ ಏರಿಕೆಯ ಬರೆ ಯಾಕೆ ಹಾಕ್ತಾ ಇದ್ದೀರಾ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಸ್ ಟಿಕೆಟ್ ದರ ಏರಿಕೆ ಆದಂತ ಮೊದಲ ದಿನದ ಸಂದರ್ಭದಲ್ಲೇ ಪ್ರಯಾಣಿಕರ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಕಂಡು ಬರ್ತಾ ಇದೆ, ಅವ್ರ ಪ್ರತಿಕ್ರಿಯೆ ಏನಿತ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ. ಇದು ಹೊಸ ವರ್ಷಕ್ಕೆ ಬರೆ ಏನೇ ಅಂದ್ರು ಮಿಡಲ್ ಕ್ಲಾಸ್ ಜನಕ್ಕೆ ಓಡಾಡೋದು ಏನ್ ಮಾಡೋದಕ್ಕೂ ಎಲ್ಲದಕ್ಕೂ ಹೊರೇನೆ. ಫ್ರೀನೇ ಬೇಡ ಅನ್ಸುತ್ತೆ ಸರ್, ಎಲ್ಲಾರ್ಗು ಅಮೌಂಟ್ ಕೊಟ್ಬಿಟ್ಟು ಆರಾಮಾಗಿ ಹೋಗೋಣ. ಫ್ರೀ ಇರೋದು ನಮ್ಗೆ ಇಷ್ಟ ಇಲ್ಲ ಸರ್. ಹಾಲು ಸುಧದಿಂದನೂ ರೈಟ್ ಜಾಸ್ತಿ ಮಾಡಿಬಿಟ್ರು. ಫ್ರೀ 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 ಗ್ಯಾರಂಟಿ ಯೋಜನೆಗೆ ಕೋಟ್ಯಂತರ ಮಹಿಳೆಯರು ಖುಷಿಯಲ್ಲೇ ತೇಲಾಡಿದ್ರು, ಸಂತೋಷ ಪಟ್ಟಿದ್ರು, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೈಕಾರ ಹಾಕಿದ್ರು. ಆದ್ರೆ ಇದೀಗ ಅದೇ ಮಹಿಳೆಯರು ಧಿಕ್ಕಾರ ಕೂಗೋ ಸನ್ನಿವೇಶ ಸೃಷ್ಟಿಯಾಗಿದೆ. ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಮಹಿಳೆಯರೇ ಪುರುಷರ ಪರ ನಿಂತಿದ್ದಾರೆ. ನಿಮ್ಮ ಉಚಿತ ಯೋಜನೆಗಳೇ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಪ್ರತಿಭಟನೆಯು ಜೋರಾಗಿತ್ತು. ಇಂದಿನಿಂದ ಬಸ್ ಟಿಕೆಟ್ ದರ ದುಬಾರಿ, ಜನಾಕ್ರೋಶ. ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆಆರ್ಎಸ್ ಪಕ್ಷ ಪ್ರೊಟೆಸ್ಟ್. ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಜೋರಾಗಿಯೇ ಇತ್ತು. ಬಸ್ ನಿಲ್ದಾಣದ ಬಳಿ ಕೆಆರ್ಎಸ್ ಪಕ್ಷದಿಂದ ಪ್ರೊಟೆಸ್ಟ್ ನಡೆಯಿತು. ಈ ವೇಳೆ ಪ್ರತಿಭಟನೆ ತಡೆಯೋಕೆ ಬಂದ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಎಲ್ಲರನ್ನ ವಶಕ್ಕೆ ಪಡೆಯಲಾಯಿತು. ಇದೊಂದು ಸುಲಿಗೆ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ನಿಮ್ಮ ಗ್ಯಾರಂಟಿ ಯೋಜನೆ ಯಾರಿಗೆ ಬೇಕು ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಬಡ ಜನರಿಗೆ ಈಗಿನವಾಗಿ ಬಡ ಜನರನ್ನ ದರವನ್ನ ಏರಿಕೆ, ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ. ಯಾರಿಗೆ ಬೇಕಾಗಿತ್ತು ಸ್ವಾಮಿ ಗ್ಯಾರಂಟಿ ಯೋಜನೆಗಳು? ಜನಪರವಾಗಿರ್ಬೇಕಾಗಿದ್ದಂತ ಸರ್ಕಾರ ಈಗ ಜನರನ್ನ ಜೇಬಿಗೆ ಕತ್ರಿ ಆಗ್ತಿದೆ. ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ 15% ಏರಿಕೆ ಮಾಡಿದೆ. ಇಂಥ ಸರ್ಕಾರಕ್ಕೆ ಎಲ್ಲ ಜನರನ್ನು ಸಹ ಮತ ಹಾಕಿ ಗೆಲ್ಸಿದಾರೆ. ಇಂಥದ್ದ ಅವ್ರಿಗೆ ನಾಚಿಕೆ ಆಗ್ಬೇಕಾಗಿದೆ. ಇನ್ನು ಮೈಸೂರಿನಲ್ಲಂತೂ ನಮಗೆ ಗ್ಯಾರಂಟಿಯೇ ಬೇಡ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ರು. ಫ್ರೀನೇ ಬೇಡ ಅನ್ಸುತ್ತೆ ಸರ್, ಎಲ್ಲಾರ್ಗು ಅಮೌಂಟ್ ಕೊಟ್ಬಿಟ್ಟು ಆರಾಮಾಗಿ ಹೋಗೋಣ. ನಮಗೆ ಫ್ರೀ ಮಾಡಿಬಿಟ್ಟು ಅವ್ರಿಗೆ ಅಮೌಂಟ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಮಾಡೋದ್ರಿಂದ ಫ್ರೀ ಬೇಡ ಸರ್. ನಮ್ಗೆ ಫ್ರೀ ಕೊಡ್ತಾರೆ, ನಮ್ಮ ಮನೆಯವ್ರಿಗೆ ಅದೇ ಗಂಡಸ್ರಿಗೆಲ್ಲ ಜಾಸ್ತಿ ಮಾಡಿದ್ದಾರೆ. ಇದ್ರ ಫ್ರೀ ಕೊಟ್ಟರು ಏನು ಪ್ರಯೋಜನ ಇಲ್ಲ ಸರ್. ನಮ್ಗೆ ಫ್ರೀ ಕೊಟ್ಟು ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ, ಅದು ಕಮ್ಮಿ ಮಾಡಬೇಕು ಸರ್. ಒಮ್ಮಕ್ಲೆ 18 ರೂಪಾಯಿ ಜಾಸ್ತಿ ಮಾಡ್ಯಾರ. 18 ರೂಪಾಯಿ ಜಾಸ್ತಿ ಆದ್ರೆ ದುಡ್ಕೊಂಡು ತಿನ್ನೋರಿಗೆ ಎಷ್ಟು ಕಷ್ಟ ಆಕತಿ ತಿಳ್ಕೊಬೇಕು. ಯಾವಾಗಲೂ ಭಾಳ 15% ಮಾಡಬಾರ್ದು, ಒಂದು 5% ಮಾಡ್ಬೋದಿತ್ತು. ಆದರೆ ಇದರಿಂದ ಬಡ ಜನರಿಗೆ ಭಾಳ ತೊಂದರೆ ಆಕತಿ. ರೇಟ್ ಹೆಚ್ಚಿಗೆ ಮಾಡ್ಯಾರ, ತೊಂದರೆ ಆಗೈತಿ. ನಮಗಿಷ್ಟ ದಿವಾಳಿ ಸರ್ಕಾರ ಸರ್, ಏನು ಅಭಿವೃದ್ಧಿನೇ ಇಲ್ಲ ಸರ್. ಬೇರೆ ಸ್ಟೇಟ್ ಹೋಲ್ಸ್ಕೊಳ್ಳಿ ಸರ್, ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಅಂದರೆ ಯಾರೂ ಫ್ರೀ ಕೇಳಿರಲಿಲ್ಲ ಸರ್. ಅದು ಮಾಡೋದಿದ್ರೆ ಡೆವಲಪ್ಮೆಂಟಲ್ಲಿ ಮಾಡಲಿ, ಒಂದು ಒಳ್ಳೆ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಇರಲಿ. ಯಾರೂ ಕೇಳಿಲ್ಲ. ಹಾಸ್ಪಿಟಲ್ಸ್ ಇರ್ಬೋದು, ಯೂತ್ಸ್ಗೆ ಎಜುಕೇಷನ್ ಇರ್ಬೋದು, ಈ ಥರದ್ರಲ್ಲಿ ಮಾಡಲಿ. ಯಾರು ಫ್ರೀ ಕೇಳಿ. ಕಮ್ಮಿ ಅಮೌಂಟ್ ಆಗಿದ್ರೆ ಓಕೆ. ಅಟ್ ಅ ಟೈಮ್ 36 ರೂಪೀಸ್ ಜಾಸ್ತಿ ಮಾಡಿದ್ದಾರೆ ಅಂದರೆ ತುಂಬ ಜಾಸ್ತಿ ಆಯಿತು. ಸೊ ಕೆಲವರಿಗೆ ತೊಂದರೆ ಇಲ್ಲ. ಈ ಕೂಲಿ ಕಾರ್ಮಿಕರು, ಜನಸಾಮಾನ್ಯರಿಗೆ ತುಂಬ ಜಾಸ್ತಿ ಆಯಿತು. 36 ರೂಪೀಸ್ ಅಂತಂದರೆ ಹ್ಯೂಜ್ ಅಮೌಂಟ್. ಬೆಳಗಾವಿಯಲ್ಲಿ ವೃದ್ಧೆಯೊಬ್ರು ನಾವು ಜೀವನ ಮಾಡೋದು ಹೇಗೆ ಅಂತ ಅಳಲು ತೋಡಿಕೊಂಡ್ರು. ನೋಡ್ರ ದುಡುಕಿ ಕಡಿಮೆ, ಪಗಾರ ಹೆಚ್ಚಿಲ್ಲ, ಮತ್ತು ಹೆಂಗೆ ಜೀವನಗಳಿದ್ರೆ ರೇಟ್ ನೋಡ್ರೆ ಎಲ್ಲ ತುಟ್ಟಿ. ಕಾಯಿಪಲ್ಲೆ ಏನು ತುಟ್ಟಿ, ಹಾಲು ಯಾವುದೊಂದು ತೊಗೊಂಡ್ರು ತುಟ್ಟಿ. ಹೆಂಗೆ ಜೀವನಗಳಿದೆ? ಗೋರ್ಮೆಂಟ್ದವ್ರದ್ದು ನಡಿತೈತಿ, ನಮ್ದು ಬಡತನದವ್ರದ್ದು ಏನು ನಡಿತೈತಿ ರೀ?
ಗಂಡು ಮಕ್ಕಳಿಗೆ ಬೆಲೆಯನ್ನೇ ಇಲ್ಲದಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ವೃದ್ಧರೊಬ್ಬರು ಬೇಸರ ಹೊರಹಾಕಿದ್ರು. ಹೆಣ್ಮಕ್ಳಿಗೆ ಫ್ರೀ ಕಾಯಂ ಬಿಡ್ರದು, ಅವ್ರ ಇವ್ರ ಮಠನೂ ಇರ್ತೈತೆ, ಅದ ಕಾಂಗ್ರೆಸ್ ಇವ್ರ ಮಠ ಫ್ರೀ ಇರ್ತೈತಿ, ಆದರೆ ಇವ್ರು ಮಾತ್ರ ಸಾಯೋದು. ಗಂಡು ಮಕ್ಕಳಿಗೆ ಏನು ಬೆಲೆನೇ ಇಲ್ದಂಗೆ ಆಗಿಬಿಟ್ಟೈತಿ. ಅಲ್ಲಿ ಸೀಟೆಲ್ಲ ಸಿಗೋಂಗಿಲ್ಲ, ಗಂಡು ಮಕ್ಕಳಿಗೆ ವಯಸ್ಸೋದ ಸಿಗೋಂಗಿಲ್ಲ. ಬಸ್ ಪ್ರಯಾಣ ದರ ಹೆಚ್ಚಳ ವಿಪಕ್ಷ ನಾಯಕರಿಗೆ ಅಸ್ತ್ರ. ಬಿಜೆಪಿ ಕಾಲದಲ್ಲಿ 12% ಟಿಕೆಟ್ ದರ ಏರಿಕೆ ಮಾಡಿದ್ರು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್, ನಾವು ಏರಿಕೆ ಮಾಡಿದ್ವಿ, ಲಾಸ್ ಮಾಡಿರ್ಲಿಲ್ಲ ಅಂದ್ರು. ಈಗ ನಾವು ಟಿಕೆಟ್ ದರ ಏರಿಸಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತಾರೆ. 2020ರಲ್ಲಿ ಜನವರಿ 26ನೇ ತಾರೀಕು 12% ಏರಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ವಾ? ಡೀಸೆಲ್ ಬೆಲೆ 2014ರಲ್ಲಿ BMTC ಬೆಲೆ ಇದು ಟಿಕೆಟ್ ದರ ಏರಿಸಿದ್ದು, ಇದುವರೆಗೂ ಏರಿಸಿಲ್ಲ. ಏರಿಕೆ ಮಾಡಿದ್ರು ಕೂಡ ಎಂದೂ ಕೂಡ BMTCಯನ್ನು KSRTCಯನ್ನು ಲಾಸಲ್ಲಿ ಮಾಡಗೇ ಇಲ್ಲ. ಅದು ಇಂಪಾರ್ಟೆಂಟ್. ಯಾವತ್ತೂ ಕೂಡ ನಾನು 5 ವರ್ಷ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವಧಿಯಲ್ಲಿ ಯಾವತ್ತೂ ಕೂಡ BMTC ಮತ್ತು KSRTC ಲಾಸಲ್ಲಿ ಇರಲೇ ಇಲ್ಲ, ಲಾಭದಲ್ಲಿತ್ತು. ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ, ಅವರಷ್ಟು ಏರಿಕೆ ಮಾಡಿದ್ರು, 47% ಏರಿಕೆ ಮಾಡಿದರು. BJP ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ದೀವಿ, ಬರೀ 15%. ಇದು ಕಾರಣ ಅಲ್ಲ ಕೊಡೋದು. ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚೆಲ್ಲಾಟ ಆಡೋದಲ್ಲ. ಇದೋ ಲಜ್ಜೆಗೆಟ್ಟ ಸರ್ಕಾರ, ಗಂಡಸರು ಯಾರೋ ವೋಟ್ ಹಾಕಬೇಡಿ ಅಂತ ಬಿಜೆಪಿ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಬಸ್ ದರ ಏರಿಕೆ ಮಾಡ್ಕೊಂಡದ್ದು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರಂದ್ರೆ ಲಜ್ಜೆಗೆಟ್ಟ ಸರ್ಕಾರ. ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ವೋಟ್ ಹಾಕ. ಅದರ ನಷ್ಟವನ್ನು ಸರ್ಕಾರ ಕಟ್ಕೊಡ್ತಾ ಇದೆ. ಅವ್ರೇನೋ ಪಾಪ ಹೇಳ್ಬೇಕು, ಮಾಧ್ಯಮದ ಮುಂದೆ ಹೇಳ್ತಾರೆ. ಆದರೆ ನಿಜ ಸ್ಥಿತಿ ಏನಿದೆ ಅಂದರೆ ನಿಜವಾಗಿಯೂ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಇವತ್ತು KSRTC. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಹೆಚ್ಚಳ ಮಾಡಿದ್ದೇವೆ ಅಂದಿದ್ದಾರೆ. KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ, ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿ. ಈ ದೇಶಕ್ಕೆ ಕೊಳ್ಳೆ ಹೊಡಿತಕ್ಕಂಥ ಕೆಲಸ BJP ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ. ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿಕೊಡ್ರಿ, ಯಾಕೆ ಮಾಡಬಾರ್ದು ಸಬ್ಸಿಡಿ ಜಾಸ್ತಿ ನೀವು? ಬಸ್ ಪ್ರಯಾಣ ದರ ಹೆಚ್ಚಳವನ್ನ ಜನರಿಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ಮುಂದೆ ಜನರಿಗೆ ಮತ್ತೊಂದು ಶಾಕ್ ಎದುರಾಗೋ ಆತಂಕ ಎದುರಾಗಿದೆ. ಮೆಟ್ರೋ ಹಾಗೂ ಆಟೋ ದರ ಹೆಚ್ಚಳಕ್ಕೂ ಒತ್ತಡ ಕೇಳಿ ಬಂದಿದೆ. ಇಷ್ಟು ದಿನ ಫ್ರೀ ಅಂತ ಹೇಗೋ ಜನಸಾಮಾನ್ಯರು ತಮ್ಮ ಆರ್ಥಿಕತೆಯನ್ನ ಸರಿದೂಗಿಸಿಕೊಂಡು ಜೀವನ ಮಾಡ್ತಾ ಇದ್ರು. ಇದೀಗ ಸಾಲು ಸಾಲು ಬೆಲೆ ಏರಿಕೆಯಿಂದ ತತ್ತರಿಸುವಂತಾಗಿರೋದು ಜನರ ಕಣ್ಣು ಕೆಂಪಗಾಗಿಸಿದೆ. ಬ್ಯೂರೋ ರಿಪೋರ್ಟ್, TV9.